ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಸುಮಾ. ನಾವು ಮೈಸೂರಿಗೆ ಚಾಮುಂಡಿ ಬೆಟ್ಟಕ್ಕೆ ಟೂರ್ ಹೋಗೋಣ ಅಂತ ಅಂದ್ಕೊಂಡ್ಬಿಟ್ಟು ನಮ್ಮ ಫ್ರೆಂಡ್ಸು ರಿಲೇಷನ್ಸು ಎಲ್ಲರೂ ಸೇರಿ ಹೊರಟಿದ್ವಿ. ನೈಟ್ ಬಸ್ಸಿಗೆ ಟಿಕೆಟ್ಸ್ ಬುಕ್ ಮಾಡಿದ್ವಿ. ನೈಟ್ ಎಲ್ಲ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಏರಿದ್ವಿ. ನೋಡಿ, ಮಾರ್ನಿಂಗ್ ಬಂದು ರೂಮ್ಸ್ ತೊಗೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ಈಗ ರೂಮಿಂದ ಎಲ್ಲ ಹೊರಗಡೆ ಬರ್ತಾಯಿದ್ದೀವಿ. ನೋಡಿರಿ, ಒಬ್ಬೊಬ್ಬರೇ ಹೊರಗಡೆ ಬರ್ತಾಯಿದ್ದಾರೆ. ಹೋಟೆಲ್ ನಂದ ಅನ್ನೋ ಹೋಟೆಲಲ್ಲಿ ನಾವು ರೆಸ್ಟ್ ತೊಗೊಂಡಿದ್ವಿ. ನೆಕ್ಸ್ಟ್ ನೋಡಿ, ಎಲ್ಲರೂ ಸೇರಿ ಒಂದು ವೆಹಿಕಲ್ ಮಾಡ್ಕೊಂಡ್ವಿ. ಟಿ ಗಾಡಿ ಎಲ್ಲ ವೆಹಿಕಲ್ ಮಾಡ್ಕೊಂಡ್ಬಿಟ್ಟು ಬಸ್ಸಿಗೆ ಅಂದರೆ ಹೋಗೋಕ್ಕಾಗಲ್ಲ ಅಂಥೇಳಿ ಟಿ ಗಾಡಿನ ಮಾಡ್ಕೊಂಡ್ಬಿಟ್ಟು ಎಲ್ಲರೂ ಹೊರಟಿದ್ವಿ. ಫಸ್ಟ್ ಚಾಮುಂಡಿ ದರ್ಶನ ಮಾಡೋಣ ಅಂತೇಳ್ಬಿಟ್ಟು ಬೆಟ್ಟಕ್ಕೆ ಹೋಗ್ತಾಯಿದ್ದೀವಿ. ನೋಡಿರಿ, ಎಲ್ಲ ಒಂದು 18-19 ಮೆಂಬರ್ಸ್ ಇದ್ವಿ. ಎಲ್ಲರೂ ಹೋಗ್ತಾಯಿದ್ದೀವಿ. ಬೆಟ್ಟಕ್ಕೆ ಹೋಗಿಬಿಟ್ಟು ದರ್ಶನ ಮಾಡಿಕೊಂಡು ಮುಂದಿನ ಪ್ಲೇಸಿಗೆ ಹೋಗೋಣ ಅಂತ ಅಂದ್ಕೊಂಡು, ವಾರ ಇತ್ತಲ್ವ, ಮಂಗಳವಾರ, ಅದಕ್ಕಾಗಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಎಷ್ಟು ಚೆನ್ನಾಗಿತ್ತು ಕ್ಲೈಮೇಟ್ ಅಂದರೆ ಸೂಪರ್. ಮೈಸೂರು ಸೂಪರ್ ಇತ್ತು. ಹೋಗ್ತಾ ದಾರೀಲಿ ಆ ಬೆಟ್ಟ ಈ ಥರ ಕಾಣ್ತು, ಮನುಷ್ಯ ಮಲಗಿರೋ ಥರ. ನನಗೂ ನೋಡಿ ಖುಷಿ ಆಯಿತು. ಬೆಟ್ಟದ ಹತ್ರ ಹೋಗಿ ನಿಲ್ಲಿಸಿ ಟಿಫನ್ ಮಾಡಿದ್ವಿ. ಯಾಕಂದರೆ ದರ್ಶನ ಯಾವಾಗ ಆಗುತ್ತೋ ಏನೋ ಅಂತ ಹೇಳ್ಬಿಟ್ಟು ಟಿಫನ್ ಮಾಡಿ ಹೊರಟ್ವಿ. ಯಾಕಂದರೆ ದರ್ಶನ ಆಗೋದು ಲೇಟ್ ಆಯ್ತಂದರೆ ಹೊಟ್ಟೆ ಹಸ್ಬಿಟ್ಕೊಂಡು ಕಾಯೋಕ್ಕಾಗಲ್ಲಲ್ವ. ಅದಕ್ಕೆ ಟಿಫನ್ ಮಾಡೇ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಟಿಫನ್ ಮಾಡಿ ಹೊರಟ್ವಿ. ಆದರೂ ನೋಡಿ ಎಷ್ಟು ರಶ್ ಇತ್ತು. ಫುಲ್ಲು ಕ್ರೌಡ್ ಅಂದರೆ ಕ್ರೌಡು. ವೆಹಿಕಲಲ್ಲಿ ಹಂಗೆ ಇತ್ತು. ಮತ್ತು ಅಲ್ಲಿ ಪಾರ್ಕ್ ಮಾಡೋಕ್ಕೆ ನಮ್ಗೆ ಒಳಗಡೆ ಬಿಡಲಿಲ್ಲ. ಮತ್ತು ಸೈಡಿಗೆ ವೆಹಿಕಲ್ಗೋಸ್ಕರನೇ ಒಂದು ಜಾಗ ಮಾಡಿದರು. ಮತ್ತು ಅಲ್ಲಿ ಹೋಗಿ ವೆಹಿಕಲ್ ಬಿಟ್ಬಿಟ್ಟು ಅಲ್ಲಿಂದ ನಡ್ಕೊಂಡು ಹೋಗ್ತಾಯಿದ್ದೀವಿ. ಮತ್ತು ಏಜ್ ಆದವ್ರಿಗೆ, ಆಮೇಲೆ ಹ್ಯಾಂಡಿಕ್ಯಾಫ್ಟ್ಗಳಿಗೆ ಎಲ್ಲ ಎಲೆಕ್ಟ್ರಿಕ್ ವೆಹಿಕಲ್ ಇದೆ. ದೇವಸ್ಥಾನವರೆಗೂ ಡ್ರಾಪ್ ಮಾಡ್ತಾರೆ, ಏನು ತೊಂದರೆ ಇಲ್ಲ. ಬರ್ಬೋದು ಯಾರಾದರೂ ಬಂದು. ಅಟ್ಲೀಸ್ಟ್ ನಡೆಯೋಕ್ಕಾಗದೇ ಇದ್ದವರು ಯಾರಾದರೂ ಇದ್ದರೆ ಅಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ದು ಫೆಸಿಲಿಟಿ ಇದೆ, ಫ್ರೀ. ಅವ್ರ ದೇವಸ್ಥಾನ ವತಿಯಿಂದನೇ ದೇವಸ್ಥಾನವರೆಗೂ ಡ್ರಾಪ್ ಮಾಡ್ತಾರೆ. ನಾವೆಲ್ಲ ನಡ್ಕೊಂಡು ಬಂದ್ವಿ. ಕೆಲವೊಬ್ರು ಬರೋರೆಲ್ಲ ಅದರಲ್ಲಿ ಬಂದರು. ನಾನು ನೋಡಿ ಸೀರೆ ಉಟ್ಕೊಂಡಿದ್ದೆ. ಅಕ್ಕ ಒಬ್ಬರು ಹಿಂದೆ ಕ್ಲಿಪ್ಪಿಂಗ್ಸ್ ತೊಗೊಂಡ್ರು. ಅವರು ಬಂದ್ವಿ. ದರ್ಶನ ಮಾಡ್ಕೊಳ್ಳೋಕ್ಕೆ ಹೋಗಿ ನೋಡಿದ್ವಿ. ಅಮ್ಮ, ಏನು ರಶ್ ಅಂತೀರಾ, ಸಖತ್ತು ರಶ್ ಇರೋದಕ್ಕೋಸ್ಕರ ಮತ್ತೆ ಹೋಗ್ಬಿಟ್ಟು 100 ರೂಪೀಸ್ ಟಿಕೆಟ್ ತೊಗೊಂಡು ದರ್ಶನಕ್ಕೆ ಹೋಗೋಣ ಅಂತ ಹೋದ್ವಿ. ನಾವು ಟಿಕೆಟ್ ತಗೊಳ್ಳುವಾಗ ಅಷ್ಟು ಜನನೇ ಇರಲಿಲ್ಲ. ಅಬ್ಬಾ, ಟಿಕೆಟ್ ತಗೊಂಡು ಬರೋದ್ರೊಳಗೆ ಏನು ಜನ ಅಂತೀರಾ. 100 ರೂಪೀಸಿಗೂ ಅದೇ ಲೈನು, ಧರ್ಮ ದರ್ಶನನೂ ಅದೇ ಲೈನು, 30 ರೂಪೀಸ್ಗೂ ಅದೇ ಲೈನು. ಏನು ವೇರಿಯೇಷನ್ಸೇ ಇಲ್ಲ. ಫೆಸಿಲಿಟಿನೇ ಸರಿ ಇದ್ದಿಲ್ಲ ದರ್ಶನಕ್ಕೆ ಬಿಡೋದು. ನೋಡಿರಿ, ನೀವೇ ನೋಡ್ತಾ ಇದ್ದೀರಾ, ಎಲ್ಲಿಂದ ಲೈನ್ ಶುರುವಾಗುತ್ತೋ ಗೊತ್ತಿಲ್ಲ. 100 ರೂಪೀಸ್ ಅಂತ ತೊಗೊಂಡ್ರು, ಧರ್ಮ ದರ್ಶನಕ್ಕೆ ಲೈನ್ ಬಿಟ್ಬಿಟ್ರು. ಅಬ್ಬ, ಒಂದು ನಿಂತ್ವಿ. ಏನು ಜನ ಅಂತೀರಾ. ಆಲ್ಮೋಸ್ಟ್ 2 ಅವರ್ಸ್ ನಾವು ನಿಂತಿದ್ದೀವಿ ನೋಡ್ರಿ. ಆದ್ರೂ ತುಂಬ ಚೆನ್ನಾಗಿ ದರ್ಶನ ಆಯಿತು. ಎಷ್ಟೊತ್ತು ನಿಂತ್ರೇನು, ಅಮ್ಮನ ಮುಖ ನೋಡಿದ ತಕ್ಷಣ ನಿಂತಿರೋ ಇದು ಆಯಾಸ ಎಲ್ಲ ಹೋಗ್ಬಿಡ್ತು. 2 ಅವರ್ಸ್ ನಿಂತು ಕಾದಿದ್ದು ಒಳಗಡೆ ಹೋದ್ವಿ. ನೋಡ್ರಿ, ಅಮ್ಮನ ದೇವಸ್ಥಾನ ಒಳಗಡೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರಂತ. ಮೆಕ್ಕೆಜೋಳ, ಹೂವು, ಮಾವಿನಕಾಯಿ, ಮತ್ತು ಅಲ್ಲಿ ಗ್ರೀನಾಗಿ ಕಾಣಿಸ್ತಾ ಇದೆಯಲ್ವ, ಅದು ಕರಿಬೇವು, ಎಲ್ಲ ತರಕಾರಿಯಿಂದ ಅಲಂಕಾರ ಮಾಡಿದ್ರು. ಸೂಪರ್. ನೋಡೋಕ್ಕೆ 2 ಕಣ್ಣೇ ಸಾಕಾಗಿಲ್ಲ ಬಿಡಿ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನೋಡಿ, ಫೋಕಸ್ ಮಾಡಿ ತೋರಿಸ್ತಾ ಇದ್ದೀನಿ. ಮಾವಿನ ಹಣ್ಣು, ಮೆಕ್ಕೆಜೋಳ, ಆಮೇಲೆ ಗ್ರೇಪ್ಸು, ಆಮೇಲೆ ಕರಿಬೇವು ಎಲ್ಲ ಹಾಕಿ ಏನು ಚೆನ್ನಾಗಿ ಅಲಂಕಾರ ಮಾಡಿದ್ರು ಗೊತ್ತಾ. ನೋಡೋಕ್ಕೆ 2 ಕಣ್ಣು ಸ್ವರ್ಗದೊಳಗೆ ಹೋದಂಗಾಯಿತು. ತುಂಬಾ ಖುಷಿ ಆಯಿತು. ಯಾವಾಗ ನೋಡ್ತೀವೋ ಅಮ್ಮನ ದರ್ಶನ, ಯಾವಾಗ ಮಾಡ್ತೀವೋ ಅನಿಸಿತು. ನೀವು ಕೂಡ ಆದಷ್ಟು ಬೇಗ ಆಷಾಢದಲ್ಲಿ ದರ್ಶನ ತಗೊಳ್ಳಿ. ಆಷಾಢದಲ್ಲಿ ಹೆಣ್ಣು ದೇವರ ದರ್ಶನ ತೊಗೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಿರಿಯರು. ಅದಕ್ಕಾಗಿ ನಾವು ಚಾಮುಂಡೇಶ್ವರಿ ದರ್ಶನಕ್ಕೆ ಹೋಗ್ಬಿಟ್ಟು ದರ್ಶನ ತೊಗೊಂಡ್ವಿ. 2 ತಾಸು ನಿಂತರೂ ಕೂಡ ದರ್ಶನ ಸೂಪರ್ ಆಯಿತು. ನೋಡಿ, ಅಮ್ಮನ ದರ್ಶನ ಇದು ಹೊರ್ಗಡೆನೂ ಇಟ್ಟಿದ್ರು, ಚಾಮುಂಡಿ ಅಮ್ಮನ ಮೂರ್ತಿ. ಅಲ್ಲಿ ಹೊರ್ಗಡೆನೂ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಅಲ್ಲಿಂದ ದರ್ಶನ ಮಾಡ್ಕೊಂಡ್ಬಿಟ್ಟು ಹಂಗೆ ಪ್ರಸಾದ ಕೊಡ್ತಾರಲ್ಲಿ, ಪ್ರಸಾದ, ಲಾಡು ಪ್ರಸಾದ, ಹಂಗೆ ಪ್ರಸಾದ ಕಲೆಕ್ಟ್ ಮಾಡಿಕೊಂಡು ಇನ್ನು ಹೊರಟ್ವಿ. ಯಾವ ಕಡೆ ಹೋದರೂ ಜನ. ಮುಂದೆ ಎಲ್ಲೆಲ್ಲಿ ಹೋದ್ವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ.